ಬೇಸಿಗೆ ಕಾಲ ಆರಂಭ ಆದರೂ ಕೂಡ ಜಲಮಂಡಳಿಯವರು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ಬಸವನಗುಡಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಲವು ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದಾಗಿದೆ. ಜಲಕ್ಷಾಮ ಹೆಚ್ಚಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಬಸವನಗುಡಿಯಲ್ಲಿ ಕುಡಿಯೋ ನೀರು ಯಾಕೆ ಸಿಗ್ತಾ ಇಲ್ಲ, ಎಲ್ಲೆಲ್ಲಿ ಈ ಸಮಸ್ಯೆ ಆಗಿದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಬೇಸಿಗೆ ಆರಂಭವಾಗಿದೆ, ಬಟ್ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗಿದೆ. ನಾನೀಗ ಬಸವನಗುಡಿಯಲ್ಲಿದ್ದೇನೆ. ಇಲ್ಲಿ ಸಹ ನೋಡ್ತಿರ್ಬೋದು, ವಾರ್ಡ್ ನಂಬರ್ 142ರಲ್ಲಿ ಶುದ್ಧ ನೀರಿನ ಘಟಕ ಬಂದಾಗಿದೆ. ಇದು ರೀಸನ್ ಕೇಳಿದ್ರೆ ತುಂಬಾ ನಗು ಬರುತ್ತೆ. ಯಾಕಂದ್ರೆ ಬೆಸ್ಕಾಂಗೆ ಬಿಲ್ ಕಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ಬಂದ್ ಮಾಡಿದ್ದಾರೆ, ಕರೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಬೆಸ್ಕಾಂ ಅವರು ಇಲ್ಲಿ ನೋಟಿಸ್ ಎಲ್ಲ ಹಾಕಿದ್ದಾರೆ. ಯಾಕಂದ್ರೆ 3-4 ತಿಂಗಳಿಂದ ಬಿಲ್ ಕಟ್ಟಿಲ್ಲ ಈ ಒಂದು ಪಡೆದ ಗುತ್ತಿಗೆದಾರ. ಬಟ್ ಇದೀಗಾಗಿ ನಾವು ಕರೆಂಟ್ ಅನ್ನ ಕಟ್ ಮಾಡಿದ್ವಿ, ಹೀಗಾಗಿ ಬಂದ್ ಆಗಿದೆ. ಸುಮಾರು 3-4 ತಿಂಗಳಾಯ್ತು ಇಲ್ಲಿ ನೀರಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರಿಗೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಟ್ಟು 1200 ಶುದ್ಧ ನೀರಿನ ಘಟಕಗಳಿದ್ದಾವೆ. ಎಲ್ಲಾ ಜಲಮಂಡಳಿಯವರು ನೋಡಿಕೊಳ್ತಿದ್ರು. ಯಾಕಂದ್ರೆ ಈ ಹಿಂದೆ ಜಿಬಿಐ ನೋಡಿಕೊಳ್ತಿತ್ತು, ಬಟ್ ಇದೀಗ ಹಸ್ತಾಂತರ ಮಾಡಿದ್ದಾರೆ. ಜಲಮಂಡಳಿ ನೋಡಿಕೊಡುತ್ತೆ. ಬಟ್ ಇದೀಗ ಬಂದ್ ಆಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಬರ್ತಿತ್ತು ಶುದ್ಧ ನೀರಿನ ಘಟಕ. ಹೀಗಾಗಿ ಈ ಒಂದು ಭಾಗಕ್ಕೆ ತುಂಬಾ ಅನುಕೂಲವಾಗಿತ್ತು. ಬಟ್ ಇದೀಗ ಬಂದ್ ಆಗಿದೆ. ಬೆಸ್ಕಾಂ ಅವರು ಕರೆಂಟ್ ಕಟ್ ಮಾಡಿದ್ದಾರೆ. ಇದು ಸುಂಕೇನಹಳ್ಳಿಯಲ್ಲಿ ವಾರ್ಡ್ ನಂಬರ್ 142ರ ಶುದ್ಧ ನೀರಿನ ಘಟಕ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ, ಎಷ್ಟು ದಿನ ಆಯ್ತು ಈಗ ಕರೆಂಟ್ ಕಟ್ ಮಾಡಿದ್ದಾರೆ, ವಿದ್ಯುತ್ ಬಿಲ್ ಕಟ್ಟಿರಂತ? ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ 3 ತಿಂಗಳಿಂದ 4 ತಿಂಗಳು ಆಯ್ತು ಕಟ್ ಮಾಡಿ. ಈ ಸಾರ್ವಜನಿಕ ಭಾರಿ ತೊಂದರೆ ಆಗ್ತದೆ ನೀರಿಂದ. ಆದಷ್ಟು ಬೇಗ ಇದನ್ನ ರೀಓಪನ್ ಮಾಡೋದು ಅಂತ ಕೇಳ್ಕೊಳ್ತಾ ಇದೀವಿ. ಬೇಸಿಗೆ ಆರಂಭ ಆಗಿದೆ, ಮತ್ತೆ ಇಲ್ಲಿ ಸುತ್ತಮುತ್ತ ನೀರೆಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಪೋಸ್ಟ್ ಆಫೀಸು, ಹಾಪ್ಕಾಮ್ಸು ಇಲ್ಲಿ ತುಂಬಾ ಎಲ್ಲ ಇದಿದೆ. ಆದ್ರಿಂದ ನೀವು ಆದಷ್ಟು ಬೇಗ ಇದನ್ನ ಓಪನ್ ಮಾಡಿಸಿದ್ರೆ ಭಾರಿ ಅನುಕೂಲ ಆಗ್ತದೆ ಅಂತ ಜನಪರವಾಗಿ ಕೇಳ್ತೀವಿ. 5 ರೂಪಾಯಿ ಕಾಯಿನಿಂದ ಎಲ್ಲ ಅತಿ ಬಡವರಿಗೂ ಸಹಿತ ಒಳ್ಳೆ ನೀರು ಸಿಗ್ತಾ ಇತ್ತು. ಆದಷ್ಟು ಬೇಗ ಇದನ್ನ ಓಪನ್ ಮಾಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಸರ್, ಬೆಸ್ಕಾಂನವರು ಹಾಕಿದ್ದಾರೆ, ಹೌದು. ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹಾಕಿದ್ದಾರೆ. ಅದನ್ನ ಕಾರಣ ಕೊಟ್ಟು ಇದನ್ನ ಬಂದ್ ಮಾಡೋ ತಪ್ಪು. ಈಗ ನಿಜವಾಗಬೇಕಾದ್ರೆ ಬೇಸಿಗೆ ಆಗಕ್ಕೆ ನೀರಿಗೆ ಎಲ್ಲಾ ಜನರಿಗೂ ತೊಂದರೆ ಆಗ್ತಾ ಇದೆ. ಆದ್ರಿಂದ ಆದಷ್ಟು ಬೇಗ ಓಪನ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀವಿ. ಸಾರ್ವಜನಿಕರು ತುಂಬಾ ಅನುಕೂಲವಾಗ್ತಿತ್ತು. ಸದ್ಯಕ್ಕೀಗ ಬಂದಾಗಿದೆ. ಬೆಸ್ಕಾಂ ಅವ್ರೀಗ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಈಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಬೇಗ ಈ ಒಂದು ಶುದ್ಧ ನೀರಿನ ಘಟಕ ಓಪನ್ ಮಾಡಬೇಕಂತ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಬೇಸಿಗೆ ಕಾಲ ಆರಂಭ ಆದರೂ ಕೂಡ ಜಲಮಂಡಳಿಯವರು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ಬಸವನಗುಡಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಲವು ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದಾಗಿದೆ. ಜಲಕ್ಷಾಮ ಹೆಚ್ಚಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಬಸವನಗುಡಿಯಲ್ಲಿ ಕುಡಿಯೋ ನೀರು ಯಾಕೆ ಸಿಗ್ತಾ ಇಲ್ಲ, ಎಲ್ಲೆಲ್ಲಿ ಈ ಸಮಸ್ಯೆ ಆಗಿದೆ, ಬನ್ನಿ ವರದಿಯನ್ನು ನೋಡ್ಕೊಂಡ್ ಬರೋಣ. ಬೇಸಿಗೆ ಆರಂಭವಾಗಿದೆ, ಬಟ್ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ಬೆಂಗಳೂರಲ್ಲಿ ನಿರ್ಮಾಣವಾಗಿದೆ. ನಾನೀಗ ಬಸವನಗುಡಿಯಲ್ಲಿದ್ದೇನೆ. ಇಲ್ಲಿ ಸಹ ನೋಡ್ತಿರ್ಬೋದು, ವಾರ್ಡ್ ನಂಬರ್ 142ರಲ್ಲಿ ಶುದ್ಧ ನೀರಿನ ಘಟಕ ಬಂದಾಗಿದೆ. ಇದು ರೀಸನ್ ಕೇಳಿದ್ರೆ ತುಂಬಾ ನಗು ಬರುತ್ತೆ. ಯಾಕಂದ್ರೆ ಬೆಸ್ಕಾಂಗೆ ಬಿಲ್ ಕಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ಬಂದ್ ಮಾಡಿದ್ದಾರೆ, ಕರೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಬೆಸ್ಕಾಂ ಅವರು ಇಲ್ಲಿ ನೋಟಿಸ್ ಎಲ್ಲ ಹಾಕಿದ್ದಾರೆ. ಯಾಕಂದ್ರೆ 3-4 ತಿಂಗಳಿಂದ ಬಿಲ್ ಕಟ್ಟಿಲ್ಲ ಈ ಒಂದು ಪಡೆದ ಗುತ್ತಿಗೆದಾರ. ಬಟ್ ಇದೀಗಾಗಿ ನಾವು ಕರೆಂಟ್ ಅನ್ನ ಕಟ್ ಮಾಡಿದ್ವಿ, ಹೀಗಾಗಿ ಬಂದ್ ಆಗಿದೆ. ಸುಮಾರು 3-4 ತಿಂಗಳಾಯ್ತು ಇಲ್ಲಿ ನೀರಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರಿಗೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಟ್ಟು 1200 ಶುದ್ಧ ನೀರಿನ ಘಟಕಗಳಿದ್ದಾವೆ. ಎಲ್ಲಾ ಜಲಮಂಡಳಿಯವರು ನೋಡಿಕೊಳ್ತಿದ್ರು. ಯಾಕಂದ್ರೆ ಈ ಹಿಂದೆ ಜಿಬಿಐ ನೋಡಿಕೊಳ್ತಿತ್ತು, ಬಟ್ ಇದೀಗ ಹಸ್ತಾಂತರ ಮಾಡಿದ್ದಾರೆ. ಜಲಮಂಡಳಿ ನೋಡಿಕೊಡುತ್ತೆ. ಬಟ್ ಇದೀಗ ಬಂದ್ ಆಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಬರ್ತಿತ್ತು ಶುದ್ಧ ನೀರಿನ ಘಟಕ. ಹೀಗಾಗಿ ಈ ಒಂದು ಭಾಗಕ್ಕೆ ತುಂಬಾ ಅನುಕೂಲವಾಗಿತ್ತು. ಬಟ್ ಇದೀಗ ಬಂದ್ ಆಗಿದೆ. ಬೆಸ್ಕಾಂ ಅವರು ಕರೆಂಟ್ ಕಟ್ ಮಾಡಿದ್ದಾರೆ. ಇದು ಸುಂಕೇನಹಳ್ಳಿಯಲ್ಲಿ ವಾರ್ಡ್ ನಂಬರ್ 142ರ ಶುದ್ಧ ನೀರಿನ ಘಟಕ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ, ಎಷ್ಟು ದಿನ ಆಯ್ತು ಈಗ ಕರೆಂಟ್ ಕಟ್ ಮಾಡಿದ್ದಾರೆ, ವಿದ್ಯುತ್ ಬಿಲ್ ಕಟ್ಟಿರಂತ? ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ 3 ತಿಂಗಳಿಂದ 4 ತಿಂಗಳು ಆಯ್ತು ಕಟ್ ಮಾಡಿ. ಈ ಸಾರ್ವಜನಿಕ ಭಾರಿ ತೊಂದರೆ ಆಗ್ತದೆ ನೀರಿಂದ. ಆದಷ್ಟು ಬೇಗ ಇದನ್ನ ರೀಓಪನ್ ಮಾಡೋದು ಅಂತ ಕೇಳ್ಕೊಳ್ತಾ ಇದೀವಿ. ಬೇಸಿಗೆ ಆರಂಭ ಆಗಿದೆ, ಮತ್ತೆ ಇಲ್ಲಿ ಸುತ್ತಮುತ್ತ ನೀರೆಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಪೋಸ್ಟ್ ಆಫೀಸು, ಹಾಪ್ಕಾಮ್ಸು ಇಲ್ಲಿ ತುಂಬಾ ಎಲ್ಲ ಇದಿದೆ. ಆದ್ರಿಂದ ನೀವು ಆದಷ್ಟು ಬೇಗ ಇದನ್ನ ಓಪನ್ ಮಾಡಿಸಿದ್ರೆ ಭಾರಿ ಅನುಕೂಲ ಆಗ್ತದೆ ಅಂತ ಜನಪರವಾಗಿ ಕೇಳ್ತೀವಿ. 5 ರೂಪಾಯಿ ಕಾಯಿನಿಂದ ಎಲ್ಲ ಅತಿ ಬಡವರಿಗೂ ಸಹಿತ ಒಳ್ಳೆ ನೀರು ಸಿಗ್ತಾ ಇತ್ತು. ಆದಷ್ಟು ಬೇಗ ಇದನ್ನ ಓಪನ್ ಮಾಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಸರ್, ಬೆಸ್ಕಾಂನವರು ಹಾಕಿದ್ದಾರೆ, ಹೌದು. ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹಾಕಿದ್ದಾರೆ. ಅದನ್ನ ಕಾರಣ ಕೊಟ್ಟು ಇದನ್ನ ಬಂದ್ ಮಾಡೋ ತಪ್ಪು. ಈಗ ನಿಜವಾಗಬೇಕಾದ್ರೆ ಬೇಸಿಗೆ ಆಗಕ್ಕೆ ನೀರಿಗೆ ಎಲ್ಲಾ ಜನರಿಗೂ ತೊಂದರೆ ಆಗ್ತಾ ಇದೆ. ಆದ್ರಿಂದ ಆದಷ್ಟು ಬೇಗ ಓಪನ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀವಿ.
ಸಾರ್ವಜನಿಕರು ತುಂಬಾ ಅನುಕೂಲವಾಗ್ತಿತ್ತು. ಸದ್ಯಕ್ಕೀಗ ಬಂದ್ ಆಗಿದೆ. ಬೆಸ್ಕಾಂ ಅವ್ರೀಗ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಈಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಬೇಗ ಈ ಒಂದು ಶುದ್ಧ ನೀರಿನ ಘಟಕ ಓಪನ್ ಮಾಡಬೇಕಂತ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆ ಕಾಲ ಆರಂಭ ಆದರೂ ಕೂಡ ಜಲಮಂಡಳಿಯವರು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ಬಸವನಗುಡಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಲವು ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದೆ. ಜಲಕ್ಷಾಮ ಹೆಚ್ಚಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಬಸವನಗುಡಿಯಲ್ಲಿ ಕುಡಿಯೋ ನೀರು ಯಾಕೆ ಸಿಗ್ತಾ ಇಲ್ಲ, ಎಲ್ಲೆಲ್ಲಿ ಈ ಸಮಸ್ಯೆ ಆಗಿದೆ, ಬನ್ನಿ ವರದಿಯನ್ನ ನೋಡ್ಕೊಂಡ್ ಬರೋಣ. ಬೇಸಿಗೆ ಆರಂಭವಾಗಿದೆ, ಬಟ್ ನೀರಿಗಾಗಿ ಪರದಾಡೋ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ನಾನೀಗ ಬಸವನಗುಡಿಯಲ್ಲಿದ್ದೇನೆ. ಇಲ್ಲಿ ಸಹ ನೋಡ್ತಿರ್ಬೋದು, ವಾರ್ಡ್ ನಂಬರ್ 142ರಲ್ಲಿ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಇದು ರೀಸನ್ ಕೇಳಿದ್ರೆ ತುಂಬಾ ನಗು ಬರುತ್ತೆ. ಯಾಕಂದ್ರೆ ಬೆಸ್ಕಾಂಗೆ ಬಿಲ್ ಕಟ್ಟಿಲ್ಲ. ಆ ಒಂದು ದೃಷ್ಟಿಯಿಂದ ಇದೀಗ ಬಂದ್ ಮಾಡಿದ್ದಾರೆ, ಕರೆಂಟ್ ಎಲ್ಲ ಕಟ್ ಮಾಡಿದ್ದಾರೆ. ಬೆಸ್ಕಾಂ ಅವರು ಇಲ್ಲಿ ನೋಟಿಸ್ ಎಲ್ಲ ಹಾಕಿದ್ದಾರೆ. ಯಾಕಂದ್ರೆ 3-4 ತಿಂಗಳಿಂದ ಬಿಲ್ ಕಟ್ಟಿಲ್ಲ ಈ ಒಂದು ಪಡೆದ ಗುತ್ತಿಗೆದಾರ. ಬಟ್ ಇದೀಗಾಗಿ ನಾವು ಕರೆಂಟ್ ಅನ್ನ ಕಟ್ ಮಾಡಿದ್ವಿ, ಹೀಗಾಗಿ ಬಂದ್ ಆಗಿದೆ. ಸುಮಾರು 3-4 ತಿಂಗಳಾಯ್ತು ಇಲ್ಲಿ ನೀರಿಲ್ಲ. ಹೀಗಾಗಿ ಇಲ್ಲಿ ಸುತ್ತಮುತ್ತ ಜನರಿಗೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಟ್ಟು 1200 ಶುದ್ಧ ನೀರಿನ ಘಟಕಗಳಿದ್ದಾವೆ. ಎಲ್ಲಾ ಜಲಮಂಡಳಿಯವರು ನೋಡಿಕೊಳ್ತಿದ್ರು. ಯಾಕಂದ್ರೆ ಈ ಹಿಂದೆ ಜಿಬಿಐ ನೋಡಿಕೊಳ್ತಿತ್ತು, ಬಟ್ ಇದೀಗ ಹಸ್ತಾಂತರ ಮಾಡಿದ್ದಾರೆ. ಜಲಮಂಡಳಿ ನೋಡಿಕೊಡುತ್ತೆ. ಬಟ್ ಇದೀಗ ಬಂದ್ ಆಗಿದೆ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟರ್ ನೀರು ಬರ್ತಿತ್ತು ಶುದ್ಧ ನೀರಿನ ಘಟಕ. ಹೀಗಾಗಿ ಈ ಒಂದು ಭಾಗಕ್ಕೆ ತುಂಬಾ ಅನುಕೂಲವಾಗಿತ್ತು. ಬಟ್ ಇದೀಗ ಬಂದ್ ಆಗಿದೆ. ಬೆಸ್ಕಾಂ ಅವರು ಕರೆಂಟ್ ಕಟ್ ಮಾಡಿದ್ದಾರೆ. ಇದು ಸುಂಕೇನಹಳ್ಳಿಯಲ್ಲಿ ವಾರ್ಡ್ ನಂಬರ್ 142ರ ಶುದ್ಧ ನೀರಿನ ಘಟಕ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಎಷ್ಟು ದಿನ ಆಯ್ತು ಈಗ ಕರೆಂಟ್ ಕಟ್ ಮಾಡಿದ್ದಾರೆ, ವಿದ್ಯುತ್ ಬಿಲ್ ಕಟ್ಟಿರಂತ? ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ 3 ತಿಂಗಳಿಂದ 4 ತಿಂಗಳು ಆಯ್ತು ಕಟ್ ಮಾಡಿ. ಈ ಸಾರ್ವಜನಿಕ ಭಾರಿ ತೊಂದರೆ ಆಗ್ತದೆ ನೀರಿಂದ. ಆದಷ್ಟು ಬೇಗ ಇದನ್ನ ರಿಓಪನ್ ಮಾಡೋದು ಅಂತ ಕೇಳ್ಕೊಳ್ತಾ ಇದೀವಿ. ಬೇಸಿಗೆ ಆರಂಭ ಆಗಿದೆ. ಮತ್ತೆ ಇಲ್ಲಿ ಸುತ್ತಮುತ್ತ ನೀರೆಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ಪೋಸ್ಟ್ ಆಫೀಸು, ಹಾಪ್ಕಾಮ್ಸು ಇಲ್ಲಿ ತುಂಬಾ ಎಲ್ಲ ಇದಿದೆ. ಆದ್ರಿಂದ ನೀವು ಆದಷ್ಟು ಬೇಗ ಇದನ್ನ ಓಪನ್ ಮಾಡಿಸಿದ್ರೆ ಭಾರಿ ಅನುಕೂಲ ಆಗ್ತದೆ ಅಂತ ಜನರ ಪರವಾಗಿ ಕೇಳ್ತೀವಿ. 5 ರೂಪಾಯಿ ಕಾಯಿನಿಂದ ಎಲ್ಲ ಅತಿ ಬಡವರಿಗೂ ಸಹಿತ ಒಳ್ಳೆ ನೀರು ಸಿಗ್ತಾ ಇತ್ತು. ಆದಷ್ಟು ಬೇಗ ಇದನ್ನ ಓಪನ್ ಮಾಡಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ವಿದ್ಯುತ್ ಅವರು ಈಗ ಬೆಸ್ಕಾಂ ಅವರು ನೋಟಿಸ್ ಹಾಕಿದ್ದಾರೆ. ಸರ್, ಬೆಸ್ಕಾಂನವರು ಹಾಕಿದ್ದಾರೆ, ಹೌದು. ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹಾಕಿದ್ದಾರೆ. ಅದನ್ನ ಕಾರಣ ಕೊಟ್ಟು ಇದನ್ನ ಬಂದ್ ಮಾಡೋ ತಪ್ಪು. ಈಗ ನಿಜವಾಗಬೇಕಾದ್ರೆ ಬೇಸಿಗೆ ಆಗಕ್ಕೆ ನೀರಿಗೆ ಎಲ್ಲಾ ಜನರಿಗೂ ತೊಂದರೆ ಆಗ್ತಾ ಇದೆ. ಆದ್ರಿಂದ ಆದಷ್ಟು ಬೇಗ ಓಪನ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತೀವಿ. ಸಾರ್ವಜನಿಕರು ತುಂಬಾ ಅನುಕೂಲವಾಗ್ತಿತ್ತು. ಸದ್ಯಕ್ಕೀಗ ಬಂದ್ ಆಗಿದೆ. ಬೆಸ್ಕಾಂ ಅವ್ರೀಗ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಈಗ ಬಂದ್ ಮಾಡಿದ್ದಾರೆ. ಹೀಗಾಗಿ ಬೇಗ ಈ ಒಂದು ಶುದ್ಧ ನೀರಿನ ಘಟಕ ಓಪನ್ ಮಾಡಬೇಕಂತ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೇಸಿಗೆ ಕಾಲ ಆರಂಭ ಆದರೂ ಕೂಡ ಜಲಮಂಡಳಿಯವರು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ಬಸವನಗುಡಿಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಲವು ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದೆ. ಜಲಕ್ಷಾಮ ಹೆಚ್ಚಾಗಿ ಜನರು